ಹಾಯ್ ಸ್ಟೂಡೆಂಟ್ಸ್, ರಚನೆಯ ಮುಂದಿನ ಒಂದು ಕ್ಲಾಸ್ಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾವು ಇವತ್ತಿನ ಒಂದು ವಿಡಿಯೋ ಲೆಸನ್ನಲ್ಲಿ ಎಕ್ಸಸೈಸ್ 4.4ನಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಮೂವ್ ಟು ಎಕ್ಸಸೈಸ್ 4.4. ಸಿ ಇನ್ ದಿಸ್ ಎಕ್ಸಸೈಸ್ ವಾಟ್ ದೇ ಹ್ಯಾವ್ ಗಿವನ್, ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಕ್ವಾಡ್ರಿಲ್ಯಾಟರಲ್ ವೆನ್ 3 sides ಅಂದರೆ 3 ಬಾಹುಗಳು, ವೆನ್ 3 sides 3 ಬಾಹುಗಳನ್ನು ಆ್ಯಂಡ್ ಟು ಇನ್ಕ್ಲೂಡೆಡ್ ಆ್ಯಂಗಲ್, ಇನ್ಕ್ಲೂಡೆಡ್ ಅಂದರೆ ಒಳಗೊಂಡಿರ್ತಕ್ಕಂಥ ಎರಡು ಬಾಹು, ಈ ಮೂರರಲ್ಲಿ ಇದೇ ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ, ಇನ್ಕ್ಲೂಡೆಡ್ ಅಂದರೆ ಒಳಗೊಂಡಿರುವ, ಅದು ನಿಮ್ಮ ಚಿತ್ರದಲ್ಲಿ ಗೊತ್ತಾಗ್ತದೆ. ಇನ್ಕ್ಲೂಡೆಡ್ ಆ್ಯಂಗಲ್ ಒಳಗೊಂಡಿರ್ತಕ್ಕಂತಹ ಕೋನಗಳನ್ನು ಕೊಟ್ಟಾಗ ಯಾವ ರೀತಿ ನಾವು ಒಂದು ಚತುರ್ಭುಜವನ್ನು ರಚನೆ ಮಾಡಬೇಕು ಅನ್ನೋದನ್ನು ನೋಡೋಣ. 4.4ನಲ್ಲಿ ಮೊದಲಿಗೆ ಒಂದನೇ ಸಮಸ್ಯೆಯನ್ನು ತಗೊಳ್ಳೋಣ. ಡಿಯರ್ ಅಂತಕ್ಕಂಥ ಚತುರ್ಭುಜವನ್ನು ನಾವು ರಚನೆ ಮಾಡಬೇಕಾಗಿದೆ. ಕಚ್ಚಾ ಆಕೃತಿ ಹಾಕ್ಕೊಂಡಿದ್ದೀನಿ ನೋಡಿ. DEAR ಅಂತಕ್ಕಂಥ ಚತುರ್ಭುಜವನ್ನು ರಚನೆ ಮಾಡಬೇಕಾಗಿದೆ. ಹೇಗೆ ರಚನೆ ಮಾಡಬೇಕಾಗಿದೆ? ಕೊಟ್ಟಿರ್ತಕ್ಕಂಥ ಅಳತೆಗೆ ಅನುಸಾರವಾಗಿ ರಚನೆ ಮಾಡಬೇಕಾಗಿದೆ. ಕೊಟ್ಟಿರ್ತಕ್ಕಂಥ ಅಳತೆಗಳು ಏನೇನನ್ನೋದನ್ನು ನೋಡೋಣ ಬನ್ನಿ. DE ಎಷ್ಟಿದೆ ನೋಡಿ, 4 ಸೆಂಟಿಮೀಟರ್ ಇದೆ. ಆಮೇಲೆ A ಎಷ್ಟಿದೆ, 5 ಸೆಂಟಿಮೀಟರ್ ಇದೆ. ಆಮೇಲೆ AR ಎಷ್ಟಿದೆ, 4.5 ಸೆಂಟಿಮೀಟರ್ ಇದೆ. ಇವು 3 ಬಾಹುಗಳು ನೋಡಿ. 3 sides 3 ಬಾಹುಗಳನ್ನು ಕೊಟ್ಟಿದ್ದಾರೆ. ಇನ್ನು 2 ಕೋನಗಳನ್ನು ನೋಡಬೇಕು. ಯಾವ ಕೊಟ್ಟಿದ್ದಾರೆ ನೋಡಿ. A ಎಷ್ಟು ನೋಡಿ, A ಎಷ್ಟಿದೆ, 90 ಡಿಗ್ರಿ ಇದೆ. ಆಮೇಲೆ E ಎಷ್ಟಿದೆ, 60 ಡಿಗ್ರಿ ಇದೆ. ನೋಡಿ, ಈ 3 ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ ಕೋನಗಳು, ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಇವೆ. ನೋಡಿ, A ಬಾಹು ಸಾಮಾನ್ಯ ಇದೆ ಎರಡಕ್ಕೂ ಕೂಡ, ಮತ್ತು ಇವುಗಳನ್ನ ಹೊಂದ್ಕೊಂಡಿರ್ತಕ್ಕಂಥ ಬಾಹುಗಳು ನಮ್ಗೆ ಗೊತ್ತಿದೆ. ಇನ್ಕ್ಲೂಡೆಡ್ ಸೈಡ್ಸ್ ಆರ್ 90 ಡಿಗ್ರಿ ಈಸ್ ಫಾರ್ಮ್ ಬೈ ದೀಸ್ 2 sides. AR ಆ್ಯಂಡ್ AE ಬೋತ್ ಆರ್ ಗಿವನ್. 60 ಡಿಗ್ರಿ ಇದು ಯಾವುದರಿಂದ ಉಂಟಾಗಿದೆ? EA ಆ್ಯಂಡ್ ED ಬೋತ್ ವಿ ನೋ, ದಟ್ ಈಸ್ ವಾಟ್ ಇನ್ಕ್ಲೂಡೆಡ್, ಒಳಗೊಂಡಿರುವ, ಅಂದರೆ ಆ ಕೋನಗಳನ್ನು ಉಂಟು ಮಾಡಲಿಕ್ಕೆ ಬಳಕೆ ಆಗಿರತಕ್ಕಂಥ ಬಾಹುಗಳೇನಿದೆಯಲ್ಲ, ಆ ಬಾಹುಗಳ ಅಳತೆ ಗೊತ್ತಿದ್ದಾಗ ನಾವು ಚತುರ್ಭುಜವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಬಹಳ ಸುಲಭ ಇದೆ, ಗಮನ ಕೊಡಿ ಎಲ್ಲರೂ. ನೋಡಿ, ಏನು ಮಾಡೋಣ? ಮೊದಲನೇ ಕೆಲಸ ಪಾದರೇಖೆ 5 ಸೆಂಟಿಮೀಟರ್ ಅಳ್ಕೊಳ್ಳೋಣ. ಎಲ್ಲರೂ ನಿಮ್ಮ ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು 5 ಸೆಂಟಿಮೀಟರನ್ನು ಮಾರ್ಕ್ ಮಾಡ್ಕೊಂಬಿಡಿ. 5 ಸೆಂಟಿಮೀಟರನ್ನು ಅಳ್ಕೊಂಬಿಡಿ. ಅವಾಗ ಏನಾಗುತ್ತೆ ನೋಡಿ. ಓಕೆ, ನಾನು ಪಾದರೇಖೆ 5 ಸೆಂಟಿಮೀಟರ್ ಅಳ್ಕೊತೀನಿ. ತಾವು ಕೂಡ ಅಳ್ಕೊಂಡು ರಚನೆಯನ್ನು ಮಾಡಿ. ಇದೆಷ್ಟಿದೆ? 5 ಸೆಂಟಿಮೀಟರ್. ಗಮನ ಇರಲಿ, ಇದಕ್ಕೆ ಏನಂತ ಹೆಸರಿಸ್ಬೇಕು ನಾವು? EA ಅಂತ ಹೆಸರಿಸಬೇಕು. ಇದು ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? 5 ಸೆಂಟಿಮೀಟರ್ ಉದ್ದ ಇದೆ. ಇನ್ನು ಮುಂದಿನ ಕೆಲಸ ಏನು? ನಲ್ಲಿ 60 ಡಿಗ್ರಿ ಉಂಟಾಗಬೇಕು, ನಲ್ಲಿ 90 ಡಿಗ್ರಿ ಉಂಟಾಗಬೇಕು. ಯು ಹ್ಯಾವ್ ಟು ಮೇಕ್ ಎನ್ ಆಂಗಲ್ ಆಫ್ 60 ಡಿಗ್ರಿ ಅಟ್ A ಆ್ಯಂಡ್ 90 ಡಿಗ್ರಿ ಅಟ್ A. 2 methods are there. Using protractor, this is one method, or using compass, this is the second method here. Okay, so standard angles can be constructed by using compass. I would like to use the compass only now. Just observe here. How to make an angle of 60 degree? Very easy. 60 ಡಿಗ್ರಿ ಕೋನವನ್ನು ಹೇಗೆ ಮಾಡಬೇಕು ನೋಡ್ರಿ. ಏನಲ್ಲಿ ಇಟ್ಕೊಂಡ್ಬಿಡಿ, ಒಂದು ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಕಂಸವನ್ನು ಈ ರೀತಿಯಾಗಿ ಹೇಳ್ಬಿಡಿ. ಡ್ರಾ ಆನ್ ಆರ್ಕ್ in this manner. Keep this compass at the intersecting point of EA where the arc cuts. Then one arc you have to draw. ಒಂದು ಕಂಸವನ್ನು ಈ ರೀತಿ ಹೇಳಬೇಕು. ಮೊದಲಿಗೆ EA ಅನ್ನು ಛೇದಿಸಿರ್ತಕ್ಕಂಥ ಛೇದನ ಬಿಂದುವಿನಲ್ಲಿ ನಿಮ್ಮ ಕೈವಾರವನ್ನು ಇಟ್ಟು ಒಂದು ಕಂಸವನ್ನು ಮಾತ್ರ ಎಳೆದ್ಬಿಡಿ. ಅದು ನಿಮಗೆ ಏನನ್ನು ಕೊಡುತ್ತೆ ಅಂದರೆ 60 ಡಿಗ್ರಿ ಕೋನವನ್ನು ಕೊಡುತ್ತೆ. ಈಗ ನೋಡಿ, ಈ ನೇರದಲ್ಲಿ ಒಂದು ರೇಖೆಯನ್ನು ಎಳೆದ್ಬಿಡಿ. ಈ ನೇರದಲ್ಲಿ ಸರಿನಾ? ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಡೆಫಿನೆಟ್ಲಿ ಎಷ್ಟಾಗಿರ್ತದೆ? 60 ಡಿಗ್ರಿ ಆಗಿರುತ್ತೆ. ಇನ್ಮೇಲೆ ED 4 ಸೆಂಟಿಮೀಟರ್ ಆಗಬೇಕು. ಅದಕ್ಕೋಸ್ಕರ 4 ಸೆಂಟಿಮೀಟರ್ ಅಳ್ಕೊಂಬಿಡಿ. ನೋಡಿ, ಇದರಿಂದ ಎಷ್ಟು ಅಳ್ಕೊಳ್ಳೋಣ? 4 ಸೆಂಟಿಮೀಟರ್ ಅಳ್ಕೊಳ್ಳೋಣ. ನೋಡಿ, ಸರಿಯಾಗಿ 4 ಸೆಂಟಿಮೀಟರ್ ಅಳತೆಯನ್ನು ಮಾಡ್ಕೊಂಬಿಡಿ. ಆ 4 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಏನು ಮಾಡಬೇಕು ಅಂತಂದರೆ, ನಲ್ಲಿ ನೀವು ಏನು ಮಾಡಬೇಕು? ಕೈವಾರವನ್ನು ಇಟ್ಬಿಟ್ಟು ಒಂದು ಸಲ ಕಟ್ ಮಾಡಿಬಿಡಿ. ಒಂದು ಕಂಸವನ್ನು ಎಳೆಯಿರಿ. ಡ್ರಾ ಆನ್ ಆರ್ಕ್ ವಿತ್ ಲೆಂತ್ ಆಫ್ 4 ಸೆಂಟಿಮೀಟರ್. ಇದು ನೋಡಿರಿ, ನಿಮಗೆ 4 ಸೆಂಟಿಮೀಟರ್. ಸೊ ಛೇದನ ಬಿಂದು ಇದೇನಾಗಬೇಕು? D point this must be D point D. So ED equal to 4 centimeter you have constructed. So further next work is to make an angle of 90 degree at A ನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ. A ನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತೀನಿ. ದಯವಿಟ್ಟು ಗಮನ ಕೊಡಿ ಎಲ್ಲರೂ. ನೋಡಿ, ಅದು ಈಗ ಹೇಗೆ ಮಾಡಿದ್ರಲ್ಲ ಅದೇ ರೀತಿ ಒಂದು ಕಂಸವನ್ನು ಎಳಿತಾ ಇದ್ದೀನಿ ನಾನು. ನೋಡಿ,
ಆಮೇಲೆ ಇದನ್ನು 2 ಸಲ ಕಟ್ ಮಾಡ್ಕೊಂಬಿಡಿ. ಒಂದನೇ ಸಲ 60 ಆಗುತ್ತೆ, ಮತ್ತೊಂದು ಸಲ ಕಟ್ ಮಾಡಿದರೆ 60 ಆಗುತ್ತೆ. 60 ಅರ್ಧಿಸ್ಕೊಂಬಿಡಿ. ನೋಡಿ ಭಾಳ ಸುಲಭ ಇದೆ. 3 ಸಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಟು ಇಲ್ಲಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಸಿ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಸಿ ಫಸ್ಟ್ ಸ್ಟೆಪ್ ಈಸ್ ದಿಸ್ ಒನ್. Okay, convenient radius, no restriction for this. And then once if you cut it 60 degree, next time 60 degree, 60 if you bisect 30 degree will be. So 60 plus 30 it leads to 90 degree. 60 30 ಕೂಡಿಸಿದ್ರೆ ನಿಮಗೆ ಎಷ್ಟು ಸಿಗುತ್ತಾ? 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಈಗ ಲಂಬವನ್ನು ಎಳೆದ್ಬಿಡಿ ಇಲ್ಲಿ. ನೋಡಿ ನಿಮಗೆ 90 ಡಿಗ್ರಿ ನೇರದಲ್ಲಿ ಈ ರೀತಿಯಾಗಿ ನಿಮಗೆ ಏನು ಸಿಗುತ್ತಾ? ರೇಖೆ ಸಿಗುತ್ತಾ? ಏನು ಮಾಡ್ಕೊಂಬಿಡಿ ಅಂತಂದ್ರೆ ಇವಾಗ 4.5 ಸೆಂಟಿಮೀಟರ್ ಹೊದ್ಕೊಳ್ಳೋಣ. 4.5 ಸೆಂಟಿಮೀಟರ್. ಈಗ ಎಷ್ಟು ಅಳಿಬೇಕು ನಾವು? 4.5 ಸೆಂಟಿಮೀಟರ್ ಅಳಿಬೇಕು. ಎಲ್ಲಿಟ್ಟು ಅಳಿಬೇಕು? ಏನಲ್ಲಿಟ್ಟು ಯು ಕೀಪ್ ಎಟ್ ಎ ಆ್ಯಂಡ್ ಎಕ್ಸಾಕ್ಟ್ಲಿ ಕಟ್ ಇಟ್ ವಿತ್ ಅ ಲೆಂತ್ ಆಫ್ 4.5 ಸೆಂಟಿಮೀಟರ್. ಸೊ ಇವಾಗ ಈ ಅಳತೆ ಎಷ್ಟಾಯಿತು? 4.5 ಸೆಂಟಿಮೀಟರ್ ಆಗುತ್ತೆ. ಸೊ ಇನ್ಮೇಲೆ ನಿಮ್ಗೆ ಯಾವ ಬಿಂದು ಸಿಕ್ತು? ಇವಾಗ ಆರ್ ಬಿಂದು ಸಿಕ್ತಲ್ಲ, ಆರ್ ಸೇರಿಸ್ಬಿಡಿ. ಏನನ್ನು ಸೇರಿಸ್ತೀರಿ ನೋಡಿ. ಏನನ್ನು ಸೇರಿಸ್ಕೊತೀರಿ? ಡಿ ಮತ್ತು ಆರನ್ನು ಸೇರಿಸ್ಬಿಡಿ. ಡಿ ಆ್ಯಂಡ್ ಆರ್ ಯು ಜಾಯಿನ್. ಡಿ ಆ್ಯಂಡ್ ಆರ್, ಡಿ ಆರ್ ಸೇರಿಸ್ಕೊಂಬಿಡಿ. ಸೊ ಇದು 60 ಆಗಿದೆ. ಇದು ನಿಮಗೆ ಲಂಬಕೋನ 90 ಡಿಗ್ರಿ ಉಂಟಾಗಿದೆ. ಸೊ ಕೊಟ್ಟಿರತಕ್ಕಂಥ ಅಳತೆಗೆ ಅನುಸಾರವಾಗಿ ಚತುರ್ಭುಜ ರಚನೆ ಪೂರ್ಣ ಆಯಿತು ಇವಾಗ ಇಲ್ಲಿಗೆ. ಅರ್ಥ ಆಯ್ತಲ್ಲ? ಸೊ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಕ್ವಾಡ್ರಿಲ್ಯಾಟರಲ್, ಒಂದು ಚತುರ್ಭುಜವನ್ನು ರಚನೆ ಮಾಡಿದ್ವಿ. ಯಾವಾಗ? ವೆನ್ 3 ಸೈಡ್ಸ್ ಆರ್ ಗಿವನ್ ಆ್ಯಂಡ್ 2 ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಆರ್ ಗಿವನ್. 3 ಬಾಹುಗಳು ಮತ್ತು ಆ ಬಾಹುಗಳನ್ನು ಒಳಗೊಂಡಿರತಕ್ಕಂಥ 2 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆಯನ್ನು ಮಾಡಿದ್ವಿ. ಇನ್ಮೇಲೆ ಮುಂದಿನ ಒಂದು ಸಮಸ್ಯೆಗೆ ಸಾಗೋಣ. ಗಮನಿಸಿ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ ನೋಡಿ. ಟ್ರೂ ಅಂತಕ್ಕಂಥ ಕ್ವಾಡ್ರಿಲ್ಯಾಟರಲನ್ನು ರಚನೆ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಕ್ವಾಡ್ರಿಲ್ಯಾಟರಲ್ ಟ್ರೂ. ಸೊ ರಫ್ ಸ್ಕೆಚ್ ಐ ವುಡ್ ಲೈಕ್ ಟು ಟೇಕ್ ಹಿಯರ್. ಲೆಟ್ ಅಸ್ ಟೇಕ್ ದಿಸ್ ಒನ್ ವಿತ್ ಅ ರಫ್ ಸ್ಕೆಚ್ ಹಿಯರ್. ಸೊ ಕೆಳಗಡೆ ಪಾದಕ್ಕೆ ಕೋನಗಳು ಬರಂಗೆ ಬರ್ಕೊಟ್ರೆ ಸ್ವಲ್ಪ ನೋಡಿರಿ. ಆರ್ ಆ್ಯಂಡ್ ಯು, ಆರ್ ಯು. ಸೊ ನೇಮ್ ಹಿಯರ್ ಆರ್ ಆ್ಯಂಡ್ ದೆನ್ ಯು, ಇಟ್ ಈಸ್ ಕನ್ವೀನಿಯಂಟ್. ಸೊ ಆರ್ ಮಸ್ಟ್ ಬಿ 75, ದಿಸ್ ಮಸ್ಟ್ ಬಿ 120. ವಾಟ್ ಅಬೌಟ್ ದ ಆರ್ಡರ್? ಟ್ರೂ it must be. So here T comes, TRUE. This is true quadrilateral you have to construct. TR ಎಷ್ಟಿದೆ ನೋಡಿ? 3.5. TR is 3.5. ಹಾಗೆ RU ಎಷ್ಟಿದೆ? 3 cm. So this is 3 cm. EU ಎಷ್ಟಿದೆ? 4 cm. So this is your rough plan. So with this rough plan you have to execute in a pair. That's all. So your construction will be over. So take your ruler, measure base of 4 cm. 4 cm ಬೇಸ್ ಡ್ರಾ ಮಾಡ್ಕೊಂಬಿಡ್ರಿ. ಸೊ ಮೇಜರ್ 4 cm ಬೇಸ್ ಆಲ್ ಆಫ್ ಯು. ದಿಸ್ ಈಸ್ 4 cm. ನೇಮ್ ಇಟ್ ಆಸ್ RU. 4 cm ಇದೆ ಇದು. 4 cm ಬೇಸನ್ನು ಡ್ರಾ ಮಾಡ್ಕೊಂಬಿಡಿ. 75 ಡಿಗ್ರಿ. ನಾನು ಕಂಪಾಸ್ ಬಳಸ್ತೀನಿ ನೋಡೋದಕ್ಕೆ. ಕೈವಾರನೂ ಬಳಸ್ಬೋದು. ಸ್ವಲ್ಪ ಭಾಳ ಸ್ಟ್ಯಾಂಡರ್ಡ್ ಇರ್ತಕ್ಕಂಥವು ಅಷ್ಟೇ ಹಾಗೆ ಮಾಡ್ತಾಯಿದ್ದೀನಿ ನಾನು. ಟೇಕ್ ಇಟ್. ಸರಿಯಾಗಿ ಇದನ್ನು ನೀವು ಹೊಂದಿಸ್ಕೋಬೇಕು. ಕೈವಾರವನ್ನು ಹೊಂದಿಸ್ಕೊಳ್ಳಿ. ಮತ್ತು 75 ಡಿಗ್ರಿ ಮೆಜರ್ ಮಾಡ್ಕೊಂಬಿಡಿ. ಸಾರಿ, ದಿಸ್ ಈಸ್ 75. ಪಾದರೇಖೆ ಬಲಭಾಗದಲ್ಲಿದೆ, ಹಾಗಾಗಿ ಬಲಗಡೆಯಿಂದ ಅಳ್ಕೊಂಡೆ ನಾನು. ಗಮನಿಸಿರ್ಬೇಕೆಲ್ಲರೂ. 75 ಡಿಗ್ರಿ ನೇರದಲ್ಲಿ ಒಂದು ರೇಖೆಯನ್ನು ಎಳೆದ್ಬಿಡಿ. ಇದೆಷ್ಟು ಆಗಬೇಕು? 3.5 ಆಗಬೇಕು. ಅದು ಗಮನದಲ್ಲಿರಲಿ. ನೆಕ್ಸ್ಟ್ ಕೈವಾರದಿಂದ 3.5 ಒಳಕೊಳ್ಳಿ. ಮೇಜರ್ 3.5. ಸೊ ಮೇಜರ್ 3.5. 3.5 ಐ ಹ್ಯಾವ್ ಮೇಜರ್ಡ್. 3.5 ಸೆಂಟಿಮೀಟರ್ ಅಳೆದುಕೊಂಡಿದ್ದೀನಿ. RT ಲೆಂತ್ ಮಸ್ಟ್ ಬಿ 3.5. ಸೊ ಕೀಪ್ ಎಟ್ ಆರ್ನಲ್ಲಿ ಇಟ್ಬಿಟ್ಟು ಒಂದು ಕಂಸವನ್ನು ಎಳೆದ್ಬಿಡಿ. ಸೊ ಏನಾಗುತ್ತೆ ಇದು? 3.5 ಸೆಂಟಿಮೀಟರ್. RT ಈಸ್ ನಥಿಂಗ್ ಬಟ್ 3.5 ಸೆಂಟಿಮೀಟರ್. RT ಆಯ್ತು. ಇವಾಗ ಇನ್ಮೇಲೆ ಯುನಲ್ಲಿ ಎಷ್ಟು ಮಾಡಬೇಕು? 120 ಡಿಗ್ರಿ. ಸೊ ಅದಕ್ಕೆ ಕೈವಾರದಿಂದನೂ ಮಾಡ್ಬೋದು, ಕೋನ್ಮಾಪಕದಿಂದನೂ ಮಾಡ್ಬೋದು. ನೋಡಿ, ನಾನು ಕೈವಾರವನ್ನು ಬಳಸ್ತೀನಿ. ಸಿ 2 ಟೈಮ್ಸ್ ಯು ಹ್ಯಾವ್ ಟು ಕಟ್. 2 ಟೈಮ್ಸ್. ಒಂದು ಸಲ ಕಟ್ ಮಾಡಿದರೆ 60, ಇನ್ನೊಂದು ಸಲ ಕಟ್ ಮಾಡಿದರೆ ಮತ್ತೆ 60 ಸಿಗುತ್ತೆ. ನಾನು ಟೋಟ್ಲಿ 120 ಡಿಗ್ರಿ ಆಗುತ್ತೆ. ಸೊ 120 ಡಿಗ್ರಿಯನ್ನು ನಾನು ಗೊತ್ತು ಮಾಡಿಕೊಂಡೆ. ಇವಾಗ ಏನು ಮಾಡೋಣ? 120 ಡಿಗ್ರಿ ನೇರದಲ್ಲಿ ಒಂದು ರೇಖೆಯನ್ನು ಎಳೆಯೋಣ.
ಇಲ್ಲಿಂದ ತಗೋಬೇಕು, ಯುನಿಂದ ತಗೋಬೇಕಲ್ಲ ಇದನ್ನ, ಯುನಿಂದ 120 ಡಿಗ್ರಿ. ಡಿಗ್ರಿ ನೇರದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ರೇಖೆಯನ್ನು ತಗೊಂಡಿದ್ದೀನಿ, ಉದ್ದೇಶಿಸ್ಕೊಂಡಿದ್ದೀನಿ. ದಿಸ್ ಆ್ಯಂಗಲ್ ಈಸ್ 120 ಡಿಗ್ರಿ. ಸೊ 120 ಡಿಗ್ರಿ ಆಯಿತು. ಯುನಿಂದ 4 ಸೆಂಟಿಮೀಟರ್ ಹೋಗಬೇಕು. ಎಷ್ಟು? 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ನೋಡಿರಿ, ನಾನು ಎಕ್ಸಾಕ್ಟ್ಲಿ 4 ಸೆಂಟಿಮೀಟರ್ ಮೇಜರ್ ಮಾಡ್ಕೊಂಡಿದ್ದೀನಿ. ಕೈವಾರವನ್ನು ಎಲ್ಲಿಡಬೇಕು? ಕಂಪಾಸ್ ಯು ಹ್ಯಾವ್ ಟು ಕೀಪ್ ಎಟ್ ಯು ಆ್ಯಂಡ್ ಕಟ್ ವಿತ್ ಅ ಲೆಂತ್ ಆಫ್ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಲೆಂತ್ನೊಂದಿಗೆ ಕಟ್ ಮಾಡಬೇಕು. ಸೊ ದಿಸ್ ಈಸ್ 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ನಿಮಗೆ ಇದನ್ನು ಏನಂತ ತಗೊಳ್ಳೋಣ? ಇ ಅಂತ ತಗೊಳ್ಳೋಣ, ಇ ಅಂತ ತಗೊಳ್ಳೋಣ, ಸರಿನಾ? ಏನು ಮಾಡೋಣ ಇವಾಗ ನೋಡಿ, ಇದು ನಿಮಗೆ 75 ಡಿಗ್ರಿ ಉಂಟಾಗಿದೆ. 3 ಸೈಡ್ಸ್ 1 2 3 ಸೈಡ್ಸ್ ಇವಾಗ ಕನ್ಸ್ಟ್ರಕ್ಟೆಡ್. ಇನ್ಕ್ಲೂಡೆಡ್ ಆ್ಯಂಗಲ್ಸ್, ಈ 3 ಬಾಹುಗಳನ್ನ ಒಳಗೊಂಡಿರ್ತಕ್ಕಂಥ ಕೋನಗಳು 175 120 ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಇ ಟಿ ಎಷ್ಟು ಉಳಿಯುತ್ತೆ ಅನ್ನೋದು ನಮ್ಗೆ ಮಹತ್ವ ಇಲ್ಲ, ಅದನ್ನು ಸೇರಿಸೋದು ಅಷ್ಟೇ ಇಂಪಾರ್ಟೆಂಟ್ ಈಗ. ಸೊ ಜಾಯಿನ್ ಇ ಟಿ. ಸೊ ದಿಸ್ ಕಂಪ್ಲೀಟ್ಸ್ ದ ಕನ್ಸ್ಟ್ರಕ್ಷನ್. ವೆರಿ ಸಿಂಪಲ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕಾನ್ಸೆಪ್ಟ್ಸ್, ವೆರಿ ಈಸಿಲಿ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಇಟ್. ಓಕೆ. See students, in your textbook this is actually solved example 4. Example 4. Here the question is to construct a quadrilateral ABCD. ABCD construction ಮಾಡಬೇಕಾಗಿದೆ. ಕೋನಗಳು ನೋಡಿ ಬಿ ಮತ್ತು ಸಿ ಇದೆ. ಪಾದಕ್ಕೆ ಏನು ತಗೋಬೇಕು? ಬಿ ಸಿ ತಗೋಬೇಕು. ABCD quadrilateral you have to construct. B is 105, C 80 ಡಿಗ್ರಿ. ಆಮೇಲೆ ದತ್ತಾಂಶ ಡಾಟಾಸ್ ಏನಿದೆ ನೋಡಿ, AB 4 ಇದೆ, BC 5 ಇದೆ, ಆಮೇಲೆ CD 6.5. ಸೊ 2 ಕನ್ಸ್ಟ್ರಕ್ಷನ್ಸನ್ನು ನಾನೀಗ ಫೇರ್ ಆಗಿ ಮಾಡಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು. ಸೊ ಪ್ಲೀಸ್ ಮೇಕ್ ಫೇರ್ ಆಫ್ ಇಟ್. ಪಾಸ್ ದ ವಿಡಿಯೋ ಆ್ಯಂಡ್ ಮೇಕ್ ಫೇರ್ ಆಫ್ ದಿಸ್ ಒನ್, ಆಲ್ ಆಫ್ ಯು. ಆ್ಯಂಡ್ ಆಫ್ಟರ್ವರ್ಡ್ಸ್ ಯು ಕ್ರಾಸ್ ಚೆಕ್ ವಿತ್ ಯುವರ್ ಟೆಕ್ಸ್ಟ್ ಬುಕ್. So all of you complete now? I am sure you will complete. Okay. Let me continue the next aspect. See students, let me continue some special constructions here. Some special cases. As you know already, you know all the types, 4 types we have discussed. 5 things are needed. 5 ಡಾಟಾ, 5 ಅಂಶಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಸಾಧ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ, ವೇದ್ಯ ಆಗುತ್ತೆ. ಈ ಹಿಂದಿನ ಒಂದು ಕನ್ಸ್ಟ್ರಕ್ಷನ್ ನೋಡಿದರೆ. ಆದರೆ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಕ್ವಾಡ್ರಿಲ್ಯಾಟರಲ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್. ಇಲ್ಲಿ ನೋಡಿ, ನಿಮಗೆ ಒಂದೇ ಒಂದು ದತ್ತಾಂಶ ಇದೆ. RE ಈಸ್ ಗಿವನ್, READ, ರೀಡ್ ಕ್ವಾಡ್ರಿಲ್ಯಾಟರಲ್, ರೀಡ್ ಸ್ಕ್ವೇರ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್. ಸೊ ಒಂದೇ ಒಂದು ದತ್ತಾಂಶ ಇದೆ, ಆದರೆ ಇದು ಸ್ಪೆಷಲ್ ಇದೆ. ಸ್ಕ್ವೇರ್ ಈಸ್ ಅ ಸ್ಪೆಷಲ್ ಕ್ವಾಡ್ರಿಲ್ಯಾಟರಲ್. ಸೊ ಹೀಗಾಗಿ ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಅಂಶಗಳು ನಮಗೆ ಗೊತ್ತಿರ್ತವೆ. ದ ಬೇಸಿಕ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಸ್ಕ್ವೇರ್ ವಿ ಹ್ಯಾವ್ ಆ್ಯಂಡ್ ಯೂಸ್ ದ್ಯಾಟ್, ಯುಟಿಲೈಸ್ ದ್ಯಾಟ್ ಟು ಕನ್ಸ್ಟ್ರಕ್ಟ್ ಸ್ಕ್ವೇರ್. ಲೆಟ್ ಅಸ್ ಸಿ ಹೌ ಟು ಕನ್ಸ್ಟ್ರಕ್ಟ್ ಇಟ್. ಮೊದಲಿಗೆ ನೀವೇನು ಮಾಡಿ, ರೂಲರನ್ನು ತೆಗೆದುಕೊಳ್ಳಿ. 5.1 ಸೆಂಟಿಮೀಟರ್ ಬೇಸನ್ನು ರೆಡಿ ಮಾಡ್ಕೊಳ್ಳಿ. 5.1 ಸೆಂಟಿಮೀಟರ್ ನೋಡಿ, ನಾನು ಎಷ್ಟು ಅಳ್ಕೊಳ್ತಾ ಇದ್ದೀನಿ ಅಂತಂದರೆ 5.1 ಸೆಂಟಿಮೀಟರ್ ತೊಗೊಳ್ತಾ ಇದ್ದೀನಿ ಮೆಜರ್ಮೆಂಟು. ಸೊ 5.1 ಸೆಂಟಿಮೀಟರ್ ಬೇಸ್ ತೊಗೊಂಡ್ಬಿಡಿ. 5.1 ಸೆಂಟಿಮೀಟರ್ ಬೇಸ್ ತೊಗೊಳ್ಳೋಣ. 5.1 ಸೆಂಟಿಮೀಟರ್ ಇದೆಷ್ಟಾಗಿದೆ? 5.1 ಸೆಂಟಿಮೀಟರ್. ಏನಂತ ಹೆಸರು ಕೊಡೋಣ ಇದಕ್ಕೆ? ಯಾವುದು ಕೊಡೋಣ ಅಂತಿಲ್ಲ, RE ಅಂತ ಕೊಡಿ. RE 5.1 ಸೆಂಟಿಮೀಟರ್. ಸಿ ಇನ್ ಅ ಸ್ಕ್ವೇರ್, ಒಂದು ವರ್ಗದಲ್ಲಿ, ಚೌಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಉಂಟಾಗಿರ್ತಕ್ಕಂತಹ ಕೋನಗಳು, ದ ಆ್ಯಂಗಲ್ಸ್ ಫಾರ್ಮ್ಡ್ ಎಟ್ ಎವ್ರಿ ಕಾರ್ನರ್ ಮಸ್ಟ್ ಬಿ 90 ಡಿಗ್ರಿ. ಸೊ ಆ್ಯಂಗಲ್ ಎಟ್ ಆರ್ ಮಸ್ಟ್ ಬಿ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಎಟ್ ಇ ಮಸ್ಟ್ ಬಿ ಈಕ್ವಲ್ ಟು 90 ಡಿಗ್ರಿ. ಇ ಮತ್ತು ಆರ್ನಲ್ಲಿ ಎಷ್ಟು ಕೋನಗಳು ಉಂಟಾಗಬೇಕು? ನಮಗೆ 90 ಡಿಗ್ರಿ ಕೋನ ಉಂಟಾಗಬೇಕು. ಅದಕ್ಕೆ ನಾನು ಕೈವಾರವನ್ನು ಬಳಸ್ತಾ ಇದ್ದೀನಿ. ನೀವು ಕೋನ ಮಾಪಕವನ್ನು ಬಳಸ್ಬೋದು, ಅದು ಇನ್ನೂ ಸುಲಭ ಆಗುತ್ತೆ. ಬಟ್ ಈ ನಿರ್ದಿಷ್ಟ ಕೋನಗಳ ರಚನೆ ಕೈವಾರದಿಂದ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಹೀಗೆ ಬಳಸ್ತಾ ಇದ್ದೀನಿ, ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸಿ ಯು ಡ್ರಾ ಆನ್ ಆರ್ಕ್ ಲೈಕ್ ದಿಸ್, ಕಟ್ ಇಟ್,
ಒನ್ಸ್, ಎರಡನೇ ಸಲ ಕಟ್ ಮಾಡುವಾಗ ಮೇಲೆ ಕಟ್ ಮಾಡ್ಕೋಬೇಕು. ಕೀಪ್ ಇಟ್ ಹಿಯರ್ ಆ್ಯಂಡ್ ದೆನ್ ಕಟ್ ಇಟ್ 90 ಡಿಗ್ರಿಗೆ. ಭಾಳ ಸುಲಭ ಇದೆ. 90 ಡಿಗ್ರಿ ಪಡಿತೀರಾ ಈಗ ನೋಡಿರಿ, 90 ಡಿಗ್ರಿ ಕೊಡುತ್ತೆ ನಿಮಗೆ. ಸರಿನಾ? ಸೊ 90 ಡಿಗ್ರಿಲಿ ಇದು 90 ಡಿಗ್ರಿ ಆಯಿತು. ಇನ್ಮೇಲೆ ನೋಡ್ರಿ ಭಾಳ ಸುಲಭ ಇದೆ ಮುಂದಿನ ಕೆಲಸ. ಏನು ಮಾಡ್ತೀನಿ ನಾನು ಇವಾಗ ಅಂತಂದರೆ, ಆರ್ ಇ ಎಷ್ಟಿದೆ ನೋಡಿ ಲೆಂತ್ 5.1 ಸೆಂಟಿಮೀಟ್ರ್ ಇದೆ. ಇದು 5.1 ಸೆಂಟಿಮೀಟರ್ ತೊಗೊಳ್ತೀನಿ. 5.1 ಸೆಂಟಿಮೀಟ್ರ್ ಸ್ವಲ್ಪ ವೃದ್ಧಿಸ್ಕೊಳ್ಳೋಣ, ನಮಗೆ 5.1 ಸಿಗತ್ತೆ ನೋಡಿ. ಅಂದರೆ ನಮಗೆ ಒಂದು ರಫ್ ವ್ಯೂ ನೋಡಿ. ಇಲ್ಲಿ ನಿಮಗೆ ಆರ್ ಇ ಎ ಡಿ ಚೌಕ ಬೇಕಾಗಿದೆ. ಆರ್ ಇ ತೊಗೊಂಡಿದ್ದೀರಾ. ಆರ್ ಇ ಎ ಆಮೇಲೆ ಇದು ಡಿ. ಅಂದರೆ ಈ ಶೃಂಗ ಏನಾಗಬೇಕು ನಿಮಗೆ? ಡಿ ಆಗಬೇಕು. ಇನ್ಮೇಲೆ ಡಿನಿಂದ ನೋಡಿ, ಈಗ 5.1 ಇದೆ. ಇದು 5.1 ಇನಿಂದನೂ 5.1 ಆಗಬೇಕು, ಡಿನಿಂದನೂ 5.1 ಆಗಬೇಕು. ಅಂದರೆ ಈ ಕಡೆ ಡಿನಿಂದ ಆರ್ ಇಗೆ ಸಮಾಂತರ ಅಥವಾ ಆರ್ ಡಿಗೆ ಸಮಾಂತರವನ್ನು ರಚನೆ ಮಾಡ್ಕೋಬೇಕು. ಅದನ್ನು ನೋಡಿ ಹಾಗೆ ಮಾಡ್ತೀನಿ ನಾನು. ಇನಲ್ಲಿ ಇಟ್ಬಿಡಿ. ಯು ಕೀಪ್ ಎಟ್ ಇ ಆ್ಯಂಡ್ ಕಟ್ ಎನ್ ಆರ್ಕ್. ಸಿಮಿಲರ್ಲಿ ಯು ಕೀಪ್ ಎಟ್ ಡಿ ಆ್ಯಂಡ್ ಕಟ್ ಅನದರ್, ಕಟ್ ಇಟ್. ಸೊ ವಾಟ್ ಯು ಆರ್ ಗೆಟಿಂಗ್, ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನಿಮ್ಗೆ ಏನಾಗಬೇಕು? ಎ ಆಗಬೇಕು ಅನ್ನೋದು ಕಂಡುಬರುತ್ತೆ. ಸೊ ಎ ಡಿಯನ್ನು ಸೇರಿಸ್ಬಿಡಿ. ಸರಿ, ಇದು 90 ಡಿಗ್ರಿ, ಇದು ಕೂಡ 90 ಆಗಿರುತ್ತೆ, ಇದು ಕೂಡ 90 ಆಗಿರುತ್ತೆ, ಇದು ಕೂಡ 90 ಆಗಿರುತ್ತೆ ನಮಗೆ. ಜೊತೆಗೆ 5.1 ಸೆಂಟಿಮೀಟರ್, ಇದು ಕೂಡ 5.1 ಸೆಂಟಿಮೀಟರ್ ಬರಬೇಕು. ಇದು ಕೂಡ ನಿಮಗೆ 5.1 ಸೆಂಟಿಮೀಟರ್ನೇ ಬರಬೇಕು. ಗಾಟ್ ಇಟ್? ಸೊ ದಿಸ್ ಕಂಪ್ಲೀಟ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಪೇಷಿಯಲ್ ಕ್ವಾಡ್ರಿಲ್ಯಾಟರಲ್ ಸ್ಕ್ವೇರ್ ವಿತ್ ಸೈಡ್ 5.1 ಸೆಂಟಿಮೀಟರ್. ವಿಶೇಷ ಚತುರ್ಭುಜ ಚೌಕ ಅನ್ನೋದು ಒಂದು ವಿಶೇಷ ಚತುರ್ಭುಜವನ್ನು ನಾವಿಲ್ಲಿ ರಚನೆ ಮಾಡಿದ್ವಿ. ಪ್ರತಿ ಬಾಹು ಎಷ್ಟು ಬಂದಿದೆ? 5.1 ಸೆಂಟಿಮೀಟರ್ ಬಂದಿದೆ. See students, in the next question we have to construct a rhombus. Rhombus ಅಂತಕ್ಕಂಥ ಒಂದು ವಿಶೇಷ ಕ್ವಾಡ್ರಿಲ್ಯಾಟರಲ್, ಸ್ಪೇಷಿಯಲ್ ಕ್ವಾಡ್ರಿಲ್ಯಾಟರಲ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ. ಈಗಂದ್ರೆ ಏನು? ವಜ್ರಾಕೃತಿ. ರಾಂಬಸ್ ಅಂದರೆ ಏನಂತ ಕರಿತೀರಿ? ವಜ್ರಾಕೃತಿ. ಡೈಗೋನಲ್ಸ್ ಅಂದರೆ ಕರ್ಣ. ಎರಡೂ ಕರ್ಣಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಂದರೆ ನೋಡಿರಿ, ಒಂದು 6.4 ಇದೆ, ಇನ್ನೊಂದು ಎಷ್ಟಿದೆ? 5.2 ಇದೆ. ಎರಡು ಕರ್ಣಗಳನ್ನು ಕೊಟ್ಟಿದ್ದಾರೆ. ಏನಾದರೂ ಒಂದು ಹೆಸರಿಸ್ಕೊಳ್ಳಿದೆ, ಕೆ ಬಿ ಸಿ ಡಿ ಅಂತ ಹೆಸರಿಸ್ಕೊಳ್ಳಿ. ಕಚ್ಚಾ ಅಂದರೆ ಎ ಸಿ ಮತ್ತು ಬಿ ಡಿಯನ್ನು ಕೊಟ್ಟಿದ್ದಾರೆ ನಮಗೆ. ಎ ಸಿ 6.4 ತೊಗೊಂಡಿದ್ದೀನಿ, ಬಿ ಡಿ 5.2 ತೊಗೊಂಡಿದ್ದೀನಿ. ಬಾಹುಗಳು ಗೊತ್ತಿಲ್ಲ ನಿಮಗೆ. ಇನ್ನೊಂದು ಗೊತ್ತಿರಲಿ, ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಇನ್ ರಾಂಬಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಪರ್ಟಿ ಅಂದರೆ ದೀಸ್ ಕರ್ಣಗಳು ಡೈಗೋನಲ್ಸ್ ಬೈಸೆಕ್ಟ್ ಅಟ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ಸ್ ಅಂದರೆ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ ಅಂತಕ್ಕಂಥ ಮಾಹಿತಿ ತಮಗೆಲ್ಲ ಇರಲಿ, ಅದು ನಮಗೆ ಬಳಕೆ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಎ ಸಿ 6.4 ಅನ್ನು ತಗೊಳ್ತಾ ಇದ್ದೀನಿ. ಸಿ ಐ ಮೇಜರಿಂಗ್ 6.4, ಎ ಸಿ 6.4 ನೋಡಿ. ಎ ಸಿ 6.4 ಅನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಸೆಂಟ್ರ್ ಮೇಲೆ ಕೆಳಗೆ ಜಾಗ ಬಿಟ್ಕೊಂಡು 6.4 ಎ ಸಿಯನ್ನು ಡ್ರಾ ಮಾಡ್ಕೊಂಬಿಡಿ. ಎ ಸಿ ಅಂತ ಹೆಸರಿಸ್ಬಿಡಿ. ಇದೆಷ್ಟು ಉದ್ದ ಇದೆ? 6.4 ಸೆಂಟಿಮೀಟರ್ ಇದೆ. ಎ ಟು ಸಿ ಒಂದು ಕರ್ಣ. ಇದು ನಾನು ಕರ್ಣವನ್ನು ರಚನೆ ಮಾಡಿದೆ ಮೊದಲಿಗೆ. ಇನ್ನು ಇದನ್ನು ಅರ್ಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೈವಾರದಿಂದ ಇದನ್ನು ಅರ್ಧಿಸ್ಕೊಳ್ಳಿ. ಕೈವಾರವನ್ನು ತೆಗೆದುಕೊಳ್ಳಿ, ಕೈಯಲ್ಲಿ ಸರಿಯಾಗಿ ಹೊಂದಿಸ್ಕೊಳ್ಳಿ. ನಿಮ್ಮ ಪೆನ್ಸಿಲ್ ಅದೆಲ್ಲ ಸರಿಯಾಗಿ ಹೊಂದಿಸ್ಕೊಂಡ್ಬಿಟ್ಟು ಕೆಲಸ ಏನು ಅಂತಂದರೆ ನೋಡಿ, 6.4 ಇದೆಯಲ್ಲ, ಇದರ ಅರ್ಧಕ್ಕಿಂತ ಹೆಚ್ಚಿಗೆ, ಅಪ್ರಾಕ್ಸಿಮೇಟ್ಲಿ ಅಂದಾಜು ಅರ್ಧಕ್ಕಿಂತ ಹೆಚ್ಚಿಗೆ, ಮೋರ್ ದೆನ್ ಹಾಫ್ ಆಫ್ 6.4, ಮೋರ್ ದೆನ್ ಹಾಫ್ ಆಫ್ 6.4 ಯು ಕೀಪ್ ಡ್ರಾ ಆ್ಯನ್ ಆರ್ಕ್ ಲೈಕ್ ದಿಸ್. ಈ ರೀತಿಯಾಗಿ ಒಂದು ಕಂಸವನ್ನು ಮೇಲೆ ಮತ್ತು ಕೆಳಗಡೆ ಎರಡು ಕಡೆ ಇಳ್ಕೋಬೇಕು. ಇದನ್ನು ಎತ್ತಿಟ್ಬಿಟ್ಟು ಸಿನಲ್ಲಿಡಿ. ಯು ಕೀಪ್ ಎಟ್ ಸಿ ಆ್ಯಂಡ್ ದೆನ್ ಕಟ್ ಮಾಡ್ಕೊಂಬಿಡಿ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯು ಆರ್ ಗೆಟಿಂಗ್.
ಇಷ್ಟು ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ಅಂತಂದರೆ ಲಂಬಾರ್ಧಕ ಸಿಗುತ್ತೆ ಎ ಸಿಗೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯು ಆರ್ ಗೆಟಿಂಗ್. ಎ ಸಿ ಲಂಬಾರ್ಧಕ ಆಗುತ್ತೆ. ಸರಿನಾ? ಇಷ್ಟಕ್ಕೆ ಮುಗಿಯೋದಿಲ್ಲ ಕೆಲಸ, ಇಷ್ಟಕ್ಕೆ ಕೆಲಸ ಮುಗಿಯೋದಿಲ್ಲ. ನೋಡಿ, ಬಿ ಡಿ ಎಷ್ಟಿರಬೇಕು? 5.2 ಇರಬೇಕು. ಬಿ ಡಿ 5.2. ಇದು ಕರ್ಣ, ಇದನ್ನು ಅರ್ಧ ಮಾಡ್ಕೊಂಬಿಡಿ. ಬಿ ಡಿ ಡಿವೈಡೆಡ್ ಬೈ 2 ಅಂದರೆ 5.2 ಡಿವೈಡೆಡ್ ಬೈ 2. 2 ಎಡ್ಲೆ 4, 1 ಉಳಿದು 2 6 12 ಅಂದರೆ 2.6. ಅಂದರೆ ಇಲ್ಲಿಂದ 2.6 ಇರಬೇಕು, ಇದು 2.6 ಬರಬೇಕು ನಮಗೆ. ಹಾಗೆ ಕಟ್ ಮಾಡ್ಕೋಬೇಕು. ಈ ಕಡೆ ಕೆಳಗಡೆನೂ ಕೂಡ ಎಷ್ಟಾಗಬೇಕು? 2.6 ಆಗಬೇಕು. ಅದನ್ನೇ ಹಾಗೆ ಮಾಡ್ಕೋಬೇಕು ನೋಡಿರಿ. ಕೈವಾರದಿಂದ ಮಾಡೋದು ಸೂಕ್ತ, ಸುಲಭ ಆಗ್ತದೆ. ನೀವು ಸ್ಕೇಲ್ನಿಂದನೂ ಮಾಡ್ಬೋದು. 2.6 ಐ ವುಡ್ ಲೈಕ್ ಟು ಟೇಕ್. ಸಿ ಐ ಆಮ್ ಮೇಜರಿಂಗ್ ಹೌ ಮಚ್? 2.6 ಐ ಆಮ್ ಮೇಜರಿಂಗ್ 2.6. ಇಲ್ಲಿ ಇಟ್ಟುಬಿಟ್ಟು 2.6ಗೆ ಕಟ್ ಮಾಡ್ತೀನಿ. ಹಾಗೆ ಇಲ್ಲಿ ಕೂಡ ಕಟ್ ಮಾಡ್ತೀನಿ ನೋಡಿ 2.6ಗೆ. ಸೊ ಐ ಹ್ಯಾವ್ marked 2.6 length and this is D. This point is D. This point is nothing but what? B. So join all these. You will get a rhombus. ವಜ್ರಾಕೃತಿ ಸಿಗುತ್ತೆ. ಎಲ್ಲ ಕೊನೆಗಳನ್ನು ಸೇರಿಸ್ಕೊಂಡ್ಬಿಡಿ, ಮುಗೀತು. ಈ ಎಲ್ಲ ಕೊನೆಗಳನ್ನು ಸೇರಿಸಿಬಿಟ್ರೆ ಮುಗೀತಲ್ಲ. ಮತ್ತೇನು ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ಇಷ್ಟಾದರೆ ನಿಮ್ಮ ಕನ್ಸ್ಟ್ರಕ್ಷನ್ ಪೂರ್ಣ ಆಗ್ತದೆ. ನೀವು ಮರೆತು ಈ ಕಡೆ ಸೇರಿಸಬಾರ್ದು. ಸಿ 2.6ಗೆ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ, ಅಲ್ಲಿ ತಂದು ಸೇರಿಸ್ಬೇಕು. ನಿಮಗೇನು ಸಿಗುತ್ತಾ? ವಜ್ರಾಕೃತಿ ಸಿಗುತ್ತೆ. ಸೊ ದಿಸ್ ಈಸ್ 2.6. ಟೋಟಲ್ ಲೆಂತ್ ಈಸ್ ಅಗೇನ್ 5.2 ಸೆಂಟಿಮೀಟರ್. ಕರ್ಣ ಎಷ್ಟಾಗಿದೆ? ಇದು ಬಿಡಿ 5.2 ಸೆಂಟಿಮೀಟರ್ ಆಗಿದೆ. ಸೊ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ಸ್ಪೆಷಲ್ ಕ್ವಾಡ್ರಿಲ್ಯಾಟರಲ್ rhombus. ಇಸ್ ಇಟ್ ಕ್ಲಿಯರ್? ಓನ್ಲಿ 2 ಡಾಟಾಸ್ ಆರ್ ದೇರ್ ಹಿಯರ್. 2 ಡೈಗೋನಲ್ಸ್ ಹಿ ಹ್ಯಾಸ್ ಗಿವನ್. 2 ಕರ್ಣಗಳನ್ನು ಕೊಟ್ಟಿದ್ದರೂ ನಾವೇನು ಮಾಡಿದ್ವಿ? ವಜ್ರಾಕೃತಿಯನ್ನು ರಚನೆ ಮಾಡಿದ್ವಿ. ಸ್ವಲ್ಪ ಫಂಡಾಸ್, ಬೇಸಿಕ್ ಫಂಡಾಸನ್ನು ಸರಿಯಾಗಿ ಗೊತ್ತು ಮಾಡಿಕೊಂಡ್ರೆ ಏನೂ ಕಷ್ಟ ಆಗೋದಿಲ್ಲ. ನಾನು ಏನೂ ಗಡ್ಬಡಿ ಮಾಡಿಲ್ಲ ನಿಮಗೆ. ಸೊ ಸರಿಯಾಗಿ ಸಾಕಷ್ಟು ಕನ್ಸರ್ನ್ ತಗೊಂಡು ನಾನು ಇವನ್ನೆಲ್ಲ ರಚನೆ ಮಾಡಿದ್ದೀನಿ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್, ಪ್ರಾಪರ್ ಯೂಸ್ ಆಫ್ ಇಟ್. ಓಕೆ. See students, a rectangle with adjacent sides of lengths 5 cm and 4 cm. Okay, rectangle rough sketch ನೋಡ್ರಿ. ಏನು ಮಾಡೋಣ? PQRS ಅಂತ ತಗೊಳ್ಳೋಣ. PQRS adjacent sides. adjacent ಅಂದರೆ ಪಾರ್ಶ್ವ ಬಾಹುಗಳು. ಏನು ಪಾರ್ಶ್ವ ಅಂದರೆ adjacent sides PQ ಮತ್ತು adjacent sides of length 5 cm and 4 cm. ನೋಡ್ರಿ, ನಾನು ತೊಗೊಳ್ತೀನಿ 5 cm, ಆಮೇಲೆ ಇದು 4 cm. ಇವೆರಡು ಅಡ್ಜಸೆಂಟ್ ಸೈಡ್ಸ್ ಅಂತ ಅಂತೀನಿ ನಾನು. ಯಾಕೆ PS ಮತ್ತು PQ ಅಡ್ಜಸೆಂಟ್ ಸೈಡ್ಸ್ ಆಗ್ತವೆ? ವೈ PQ ಆ್ಯಂಡ್ PS ಬಿಕಮ್ಸ್ ದ ಅಡ್ಜಸೆಂಟ್ ಸೈಡ್ಸ್ ಹಿಯರ್? ಸಿ ಸಮಥಿಂಗ್ ಈಸ್ ಕಾಮನ್. ದಿಸ್ ಈಸ್ ಕಾಮನ್. ಇಫ್ 2 sides ಹ್ಯಾವ್ ಅ ಕಾಮನ್ ವರ್ಟೆಕ್ಸ್, 2 ಬಾಹುಗಳು ಒಂದು ಸಾಮಾನ್ಯ ಶೃಂಗವನ್ನು ಹೊಂದಿದ್ದರೆ, ಇಫ್ 2 sides ಹ್ಯಾವ್ 1 single ಕಾಮನ್ ವರ್ಟೆಕ್ಸ್, ಒಂದು ಸಾಮಾನ್ಯ ಶೃಂಗವನ್ನು ಹೊಂದಿದ್ದರೆ ಆ 2 ಬಾಹುಗಳಿಗೆ ಪಾರ್ಶ್ವ ಅಡ್ಜಸೆಂಟ್ ಸೈಡ್ಸ್ ಅಂತ ಕರಿತೀವಿ. ಓಕೆ, ಇಷ್ಟು ಗೊತ್ತಿರಲಿ. ಇನ್ನೇನು ಬೇಕು ನಮಗೆ? ಇವೆರಡೇ ಮಾಹಿತಿ ಸಾಕಾಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಇಲ್ಲಿ ನೋಡಿರಿ, ಇಲ್ಲಿ 90 ಡಿಗ್ರಿ ಇರುತ್ತಾ ಆಯತ ಅಂದಮೇಲೆ. ಸೊ ಅಪೋಸಿಟ್, ಇದು ಪ್ಯಾರಲೋಗ್ರಾಮ್ ಅಲ್ಲ, ಸಮಾಂತರ ಚತುರ್ಭುಜ ಆಗ್ತದೆ. ಅಪೋಸಿಟ್ ಸೈಡ್ ಇದು 5 ಆಗುತ್ತಾ, ಆಮೇಲೆ ಇದು 4 ಆಗುತ್ತೆ. ಆಯತದಲ್ಲಿ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳೇನಿರ್ತವೆ? ಸಮ ಇರ್ತವೆ. ನಿಮ್ಮ ಮನೆಯಲ್ಲಿ ಭಾಳಷ್ಟು ಆಯತಾಕೃತಿಯ ಆಕಾರಗಳ ಆಯತಾಕೃತಿಯಲ್ಲಿರ್ತಕ್ಕಂಥ ಸಂದರ್ಭಗಳು ಕಾಣ್ತವೆ. ನಿಮ್ಮ ನೆಲ ಇದೆ ನೋಡಿ, ಮೇಲಿನ ಚಾವಣಿ ಇದೆ ನೋಡಿ, ಅದು ಎದುರು ಬದ್ರ ಗೋಡೆ, ನಿಮ್ಮ ಕೈಯಲ್ಲಿರ್ತಕ್ಕಂಥ ನೋಟ್ಬುಕ್, ಇವೆಲ್ಲ ಅಪೋಸಿಟ್ ಸೈಡ್ಸ್. ಎದುರಿಗೆ ಇರ್ತಕ್ಕಂತಹ ಬಾಹುಗಳೇನಿದೆ ಸಮಾಂತರನೇ ಇರ್ತವೆ, ಜೊತೆಗೆ ಸಮಾನವೂ ಇರ್ತವೆ. ಪ್ರತಿ ಕೋನ ಒಳಕೋನ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಲಂಬ ಕೋನ ಆಗಿರುತ್ತೆ ಅನ್ನೋದನ್ನು ಗಮನಿಸಬೇಕು. ಸೊ ವೆರಿ ಈಸಿ, ಸಿಂಪಲ್ ಕನ್ಸ್ಟ್ರಕ್ಷನ್. ಇದನ್ನೊಂದು ಮಾಡ್ತೀನಿ, ಗಮನಿಸಿ. ಕೊನೆಯ ಒಂದು ಲೆಕ್ಕ ಇದೆ, ಅದನ್ನು ತಾವೇ ಮಾಡಿರಿ. ಮೊದಲಿಗೆ ಏನು ಮಾಡಬೇಕು? ಏನು ಮಾಡ್ತೀರಾ? PQ ಪಾದವನ್ನು ತೆಗೆದುಕೊಳ್ಳಿ. ಎಷ್ಟು ತೊಗೊತೀರಾ? 4 ಸೆಂಟಿಮೀಟರ್ ತೊಗೊಂಬಿಡಿ. ಈಗ ನೋಡಿ, PQ ಪಾದ ಎಷ್ಟು ತೊಗೊಳ್ತೀನಿ ನಾನು? 4 ಸೆಂಟಿಮೀಟ್ರ್. ಸರಿ, ಪಾದ 4 ಸೆಂಟಿಮೀಟ್ರ್ ಅಳ್ಕೊಳ್ಳೋಣ. 4 ಸೆಂಟಿಮೀಟ್ರ್ ಅಳ್ಕೊಳ್ತೀನಿ. ಪಾದ 4 ಸೆಂಟಿಮೀಟ್ರ್ ಇದೆ.
ಸರಿ, ಇದು ಪಿ ಕ್ಯೂ. ಇದನ್ನು ಪಿ ಕ್ಯೂ ಅಂತ ಹೆಸರಿಸ್ಕೊಳ್ಳಿ. ಆಮೇಲೆ ಪಿ ಎಸ್ ಎಷ್ಟಿರಬೇಕು? 5 ಸೆಂಟಿಮೀಟರ್ ಇದ್ದರೆ ಅದು ಇಲ್ಲಿ ಪಿನಲ್ಲಿ ಎಷ್ಟು ಕೋನ ಉಂಟಾಗಬೇಕು ನಿಮಗೆ? 90 ಡಿಗ್ರಿ ಕೋನ ಉಂಟಾಗಬೇಕು. ಅದನ್ನು ಕೈವಾರದಿಂದನೂ ಮಾಡ್ಕೋಬೋದು, ಕೋನ್ ಮಾಪಕದಿಂದನೂ ಮಾಡ್ಬೋದು. ನಿಮ್ಮ ಕೈವಾರದಿಂದ ಹೇಗೆ ಮಾಡಬೇಕಂತ ಹೇಳಿದ್ದೀನಿ ಸಾಕಷ್ಟು ಎಕ್ಸಾಂಪಲ್ಸ್ನಲ್ಲಿ. ಇಲ್ಲಿ ನಾನು ಕೋನ್ ಮಾಪಕ ತೆಗೆದುಕೊಂಡಿದ್ದೀನಿ. ಐ ಆಮ್ ಯೂಸಿಂಗ್ ದ ಪ್ರೊಟೆಕ್ಟರ್ ಟು ಮೇಜರ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸೊ ಮೇಜರ್ 90 ಡಿಗ್ರಿ. ಸೊ ಆಫ್ಟರ್ ದ್ಯಾಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಸೊ 90 ಡಿಗ್ರಿ ಮೇಜರ್ ಮಾಡ್ಕೊತೀರಾ. So at an angle of 90 degree I am drawing this line. ಇದು 90 ಡಿಗ್ರಿ ಇದೆ, ಗಮನ ಇರಲಿ. ಮುಂದೆ ನೋಡ್ರಿ, ಭಾಳ ಸುಲಭ ಇದೆ ಕೆಲಸ. ದಿಸ್ ಈಸ್ 4 ಸೆಂಟಿಮೀಟರ್. ನೆಕ್ಸ್ಟ್ 5 ಸೆಂಟಿಮೀಟರ್ ಮೇಜರ್ ಮಾಡಬೇಕು. ಯಾಕೆಂದರೆ ಎಸ್ ಪಿ 5 ಸೆಂಟಿಮೀಟರ್ ಇದೆ. ಸಿ ಎಕ್ಸಾಕ್ಟ್ಲಿ ಐ ಹ್ಯಾವ್ ಮೇಜರ್ಡ್ 5 ಸೆಂಟಿಮೀಟರ್ ಆ್ಯಂಡ್ ದೆನ್ ಫರ್ದರ್ ಐ ವುಡ್ ಲೈಕ್ ಟು ಕಟ್ ಇಟ್. ಕ್ಯೂನಲ್ಲಿಟ್ಟು ಇನ್ನೊಂದು ಕಂಸ ಹೇಳಿದ್ಬಿಡಿ, ಯಾಕಂದರೆ ಇದು 5 ಸೆಂಟಿಮೀಟರ್ ಬರಬೇಕಲ್ಲ. ಹಾಗೆ ಪಿ ಕ್ಯೂ 4 ಸೆಂಟಿಮೀಟರ್ ಮೇಜರ್ ಮಾಡ್ಕೊಂಬಿಡಿ. ಇಲ್ಲಿಟ್ಟು ಇದನ್ನು ಕಟ್ ಮಾಡಿಬಿಡಿ. 4 ಸೆಂಟಿಮೀಟರ್ ನೋಡಿರಿ, ಇದು 4 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಬರುತ್ತೆ. ಅಂದರೆ ಇದು ನಿಮಗೆ ಶೃಂಗ ಏನಾಗಬೇಕು? ಎಸ್ ಆಗಬೇಕು. ಆ್ಯಂಡ್ ದಿಸ್ ವರ್ಟೆಕ್ಸ್ ಮಸ್ಟ್ ಬಿ ಆರ್. ಅರ್ಥ ಆಯ್ತಲ್ಲ? ಸೊ ಇಷ್ಟು ಮಾಡಿದರೆ ಇವುಗಳು ಕೊನೆಗಳನ್ನು ಸೇರಿಸ್ಕೊಂಡ್ಬಿಟ್ರೆ ನಿಮಗೇನು ಸಿಗತ್ತಾ? ಆಯತ ಸಿಗತ್ತಾ, rectangle ಸಿಗತ್ತೆ. So I would like to join this. Next you join this. ಸರಿನಾ? ಇದು 90 ಡಿಗ್ರಿ, ಇದು 4 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ. ಇದು ಕೂಡ ಎಷ್ಟಿದೆ ನಿಮಗೆ? 5 ಸೆಂಟಿಮೀಟರ್ ಇದೆ. ಇದು 4, ಇದು 4. ಸರಿನಾ? 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 ಸೆಂಟಿಮೀಟರ್. ಪ್ರತಿಯೊಂದು ಕೋನ 90 ಡಿಗ್ರಿ ಇರುತ್ತೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ರೆಕ್ಟ್ಯಾಂಗಲ್, ಆಯತ. ಸರಿನಾ? ಸೊ ಇನ್ನೂ ಒಂದು ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿ, ಟೆಕ್ಸ್ಟ್ ಬುಕ್ನಲ್ಲಿದೆ, ಎಕ್ಸಸೈಸ್ನಲ್ಲಿ. ಅದನ್ನು ನೀವೇ ಮಾಡಬೇಕು. ಸಿ ದ ಕ್ವಶನ್ ಈಸ್ ಲೈಕ್ ದಿಸ್: ಅ ಪ್ಯಾರಲೋಗ್ರಾಮ್ ಓಕೆ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್. 4ನೇ ಪ್ರಶ್ನೆ, ಅ ಪ್ಯಾರಲೋಗ್ರಾಮ್ okay you have to construct with these measurements. Here okay equal to 5.5, where okay equal to 5.5 centimeter and Ka is 4.2 centimeter. Ka is 4.2 centimeter. One more sub question he asked: is it unique? Is it unique? Think over that. So this is one thing, and one more solved example will be there. A square with 4.5 centimeter. That is example 5. Example 5, you have to construct a square with 4.5 centimeter side. Square with side 4.5 centimeter. Square with side 4.5 centimeter. ಬಾಹು ಚೌಕ. ಸ್ಕ್ವೇರ್ ಅಂದ್ರೆ ಏನು? ಚೌಕ. 4.5 ಸೆಂಟಿಮೀಟರ್ ಬಾಹು ಇರುವ ಹಾಗೆ ಚೌಕವನ್ನು ರಚನೆ ಮಾಡಿರಿ ನೀವೇ. ಅದನ್ನು ಹೇಳಿದ್ದೀನಿ, ಈಗಾಗಲೇ ಹೇಳಿಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದಿದೆ ನೋಡಿ, ಅದು ಈಸ್ ಇಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ರಾಂಬಸ್ ABCD ವೇರ್ AC ಆ್ಯಂಡ್ BD. AC 6 ಸೆಂಟಿಮೀಟರ್. ಇನ್ನೊಂದು 6th ಕ್ವಶನ್ ಏನಿದೆ ಅಂದರೆ AC ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆ್ಯಂಡ್ BD ಈಸ್ ಈಕ್ವಲ್ ಟು ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಈಸ್ ಇಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ರಾಂಬಸ್? ರಾಂಬಸನ್ನು ಈ ಅಳತೆಯೊಂದಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ವೆದರ್ ಈಸ್ ಇಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಅ ರಾಂಬಸ್, ವಜ್ರಾಕೃತಿ ಈ ಅಳತೆಯೊಂದಿಗೆ. AC ಮತ್ತು BD ಏನಾಗ್ತವೆ ಚಿತ್ರ ಹಾಕಿ ನೋಡಿ ವಿಚಾರ ಮಾಡಿ ನೀವು. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ, ಇನ್ಫಾರ್ಮೇಷನ್ ಇದೆ, ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿ. ಸೊ ಇಷ್ಟು ಆದರೆ ನಮಗೆ 4.5 ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಈ ಎಂಟೈರ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಆಸ್ಪೆಕ್ಟ್ಸು ಕಂಪ್ಲೀಟ್ ಆಗುತ್ತೆ. 4.5 is the last theme, I think. Okay, it is completed. So anyhow, students, please subscribe the channel. Like, you just if you like, if the
every construction is clear for you, then you give a simple like for the video. And you please you give your feedback, something you write in the comment box, whatever you feel. Okay, in the comment box please write your comments. And at the same time, don't forget to subscribe my channel, and I will be coming with more interesting videos and more interesting topic in the forthcoming days. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವೀಡಿಯೋಸ್ದೊಂದಿಗೆ ನಿಮ್ಮನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಫ್ ಟೈಮ್ ಪರ್ಮಿಟ್ಸ್, ಓಕೆ, ಡೆಫಿನೆಟ್ಲಿ ಐ ವಿಲ್ ಕಮ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.